ಓಕೆ ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಗೈಸ್ ಈ ಸಲ ಗೈಸ್ ಯಾರೆಲ್ಲ ಎಸ್ ಎಲ್ ಸಿ ಫೇಲ್ ಆಗಿದ್ದಾರೆ ಬಟ್ ಅವ್ರಿಗೆ ಇನ್ನೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಈ ಸಲ ಎಸ್ ಎಲ್ ಸಿ ಯಾರೆಲ್ಲ ಬರೀತಾ ಇದ್ರು ಮುಂದಕ್ಕೆ ಎಸ್ ಎಲ್ ಸಿ ಯಾರೆಲ್ಲ ಬರ್ತಾ ಇದ್ದೀರಿ ಬಟ್ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಗುಡ್ ನ್ಯೂಸ್ ಅಂತ ನಾನು ಕೇಳ್ತಾ ಇದ್ದೆ ಗೈಸ್, ಇನ್ನು ಪಾಸಿಂಗ್ ಮಾರ್ಕ್ಸ್ ಅಷ್ಟು ನೀವು ಏನು ಓದ್ತಾ ಇದ್ರಿ ಗೈಸ್, ಮೊದಲೆಲ್ಲ ನೀವು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 35 ಮಾರ್ಕ್ಸ್ ಏನು ತೆಗಿತಾ ಇದ್ರಿ ಬಟ್ ಅದನ್ನ ಕಮ್ಮಿ ಮಾಡಿದ್ದಾರೆ ಗೈಸ್. ಯಾಕಪ್ಪ ಕಮ್ಮಿ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಮಾರ್ಕ್ಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಬೆಸ್ಟ್ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಳ್ಳಿ. ಎಸ್ ಎಲ್ ಸಿ ಯಾರೆಲ್ಲ ಈ ವರ್ಷದಿಂದ ಎಕ್ಸಾಮ್ ಬರ ನೋಡಿ 2026ಕ್ಕೆ ರೂಲ್ಸ್ ಅನ್ನೋದು ಚೇಂಜ್ ಆಗಿದೆ. ಎಸ್ ಎಲ್ ಸಿ ಮಾರ್ಕ್ಸ್ ಬಂದ್ಬಿಟ್ಟು ಕಮ್ಮಿನ ಮಾಡಿದ್ದಾರೆ. ಎಷ್ಟು ಮಾರ್ಕ್ಸ್ ಕಪ್ಪ ನಿಮಗೆ ಎಷ್ಟು ಮಾರ್ಕ್ಸ್ ತೆಗೆದ್ರೆ ಹಂಗಾರೆ ಪಾಸಿಂಗ್ ಮಾರ್ಕ್ಸ್ ಆಗ್ತೀರಾ ಅಂತ ಕೇಳೋದಾದ್ರೆ ಗೈಸ್, ಈಗ 35 ಮಾರ್ಕ್ಸ್ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಅನ್ನೋದಿತ್ತು. ಎಸ್ ಎಲ್ ಸಿ ಯಾರೆಲ್ಲ ಗೈಸ್ ಎಕ್ಸಾಮ್ ಬರ್ತೀವಿ ನೋಡಿ, ಥಿಯರಿ ಪ್ರಾಕ್ಟಿಕಲ್ ಸೇರಿಸಿ 35 ಮಾರ್ಕ್ಸ್ ಅನ್ನೋದಿತ್ತು. ಬಟ್ ಇವಾಗ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ನ 30 ಮಾರ್ಕ್ಸ್ಗೆ ಇಳಿಕೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ವರ್ಷದಿಂದ ಬರೀ 30 ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಆಗ್ತೀರಂತೆ. ಎಸ್ ಎಲ್ ಸಿ ಅವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಇದು ಚರ್ಚೆ ನಡೀತಾ ಇದೆ, ಯಾಕಂದ್ರೆ ಎಲ್ಲಾ ಕಡೆ ಸ್ಟೇಟ್ ಕಡೆ ಎಲ್ಲ ಓಕೆ 33 ಈ ತರ 30 ಮಾರ್ಕ್ಸ್ಗೆಲ್ಲ ಪಾಸಿಂಗ್ ಮಾರ್ಕ್ಸ್ ಇತ್ತ. ಬಟ್ ನಮ್ಮ ಕಡೆಯಿಂದ ಆಗ್ತಲ್ಲ. ಯಾಕಪ್ಪ ಇಷ್ಟು ದಿನ ಹಿಂಗ್ ಮಾಡ್ತಿರಲ್ಲ ಅಂತಂದ್ರೆ ಗೈಸ್, ಈ ಸಲ ಎಲ್ಲ ಜಾಸ್ತಿ ಜನ ಎಸ್ ಎಲ್ ಸಿ ತುಂಬಾ ಜನ ಫೇಲ್ ಆಗಿದ್ದಾರೆ. ಬಟ್ ಅದಕ್ಕೆ ಶಿಕ್ಷಣ ಸಚಿವರು ಆಲ್ರೆಡಿ ಮಧು ಬಂಗಾರಪ್ಪ ಎಲ್ಲ ಸ್ಟಿಲ್ ಎಲ್ಲ ಕೂತ್ಕೊಂಡೆಲ್ಲ ಆಗ್ಲಿಂದ ಚರ್ಚೆ ನಡೀತಿತ್ತು. ಸ್ಟಿಲ್ ಮಾರ್ಕ್ಸ್ ಕಮ್ಮಿ ಮಾಡ್ಬೇಕು ಜಾಸ್ತಿ ಮಾಡ್ಬೇಕಂತ ಕೊನೆಗೆ ಏನಪ್ಪ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬಟ್ ಅದು ಅಪ್ಲೈ ನೆಕ್ಸ್ಟ್ ಇಯರ್ ಏನು ಆಗುತ್ತೆ ಅಂತ ಹೇಳ್ತಾರೆ. ಅಪ್ಲೈ ಆಗ್ಬೋದು ಆಯ್ತದೆ. ಓಕೆ ನೆಕ್ಸ್ಟ್ ಇಯರ್ ಅಪ್ಲೈ ಆಗ್ಬೋದು. ಓಕೆ ನೆಕ್ಸ್ಟ್ ಎಕ್ಸಾಮ್ ಎಸ್ ಎಲ್ ಸಿ ಯಾರೆಲ್ಲ ಬರೀತಾರೆ ಅವ್ರು ಅಷ್ಟೊತ್ತಿಗೆಲ್ಲ ಕ್ಲಾರಿಟಿಗೆ ನಿಮ್ಮ ಟೀಚರ್ಸ್ಗೆಲ್ಲ ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ. ಓಕೆ ಈಗ ಏನಪ್ಪ ಮಾಡಿದ್ರು 35 ಮಾರ್ಕ್ಸ್ ಇದ್ದು ಪಾಸಿಂಗ್ ಮಾರ್ಕ್ಸ್ನ 30 ಮಾರ್ಕ್ಸ್ಗೆ ತಂದು ಇಳಿಕೆ ಮಾಡಿದ್ದಾರೆ. ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆ ಸುಮಾರು ಜನ 1-2 ಮಾರ್ಕ್ಸ್ 3 ಮಾರ್ಕ್ಸಿಂದ ಫೇಲ್ ಆಗ್ತಿದ್ರಿ, ಸ್ಟಿಲ್ ಅವರೆಲ್ಲ ಎಕ್ಸಾಮ್ ಬರೀತಿದ್ರಿ. ಬಟ್ 1 ಮಾರ್ಕ್ಸ್ 2 ಮಾರ್ಕ್ಸಿಂದ ಎಲ್ಲ ವೆಯ್ಟ್ ಮಾಡಬೇಕಿತ್ತು. ಅದ್ರ ವರ್ಷಕ್ಕೆ 3 ಎಕ್ಸಾಮ್ ಇದೆ. ಆದರೆ ಪಾಸಿಂಗ್ ಮಾರ್ಕ್ಸು ಈಗ ಪಾಸಿಂಗ್ ಮಾರ್ಕ್ಸ್ ಇನ್ಕ್ರೀಸ್ ಮಾಡಿದಾರಲ್ವಾ, ಅದಕ್ಕೆ ಏನು ಮಾಡ್ತಾರೆ ನೋಡಿ, 3 ಎಕ್ಸಾಮ್ ಮಾಡ್ತಿದ್ರಲ್ವಾ, ಈ 3 ಎಕ್ಸಾಮಲ್ಲಿ 1 ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತಾರೆ. ಎಕ್ಸಾಮ್ 3 ಅನ್ನೋದನ್ನ ಕ್ಯಾನ್ಸಲ್ ಮಾಡ್ತಾರೆ. ಈ ವರ್ಷ ನಿಮಗೆ ಮೂರು ಚಾನ್ಸಸ್ ಕೊಡ್ತಿದ್ರು. ಬಟ್ ನೆಕ್ಸ್ಟ್ ವರ್ಷ ಆಲ್ಮೋಸ್ಟ್ ನಿಮಗೆ 1 ಚಾನ್ಸಸ್ನ ತೆಗ್ದಾಕೋ ಚಾನ್ಸಸ್ ಇದೆ. ಯಾಕಪ್ಪ ತೆಗ್ದಾಕೋ ಚಾನ್ಸಸ್ ಇದೆ ಅಂತಂದ್ರೆ ಇಲ್ಲಿ ಮಾರ್ಕ್ಸ್ನ ಕಮ್ಮಿ ಮಾಡಿದಾರಲ್ಲ, 30 ಮಾರ್ಕ್ಸ್ಗೆ ಮಾಡಿದಾರೆ ಅಂತಾರೆ. ಆಲ್ಮೋಸ್ಟ್ ಎಲ್ಲ ಪಾಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅಂದ್ರೆ 35 ತೆಗೆದ್ರೆ ಜಾಸ್ತಿ ಜನ ಫೇಲ್ ಆಗ್ತಿದ್ರು. ಬಟ್ ಈಗ 30 ತೆಗೆದ್ರೆ ಎಲ್ಲ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ ಎಲ್ ಸಿ ಯಾರೋ ನೋಡ್ತಾ ಇದ್ರಿ. ಬಟ್ ಮುಂದಕ್ಕೆ ಈ ಸಲ ಯಾರು ಎಸ್ ಎಲ್ ಸಿ ಓದ್ತಿದ್ರಿ ಇವ್ರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಿಮ್ಗೆ ಏನಕ್ಕೆ ಅಂತ ಗುಡ್ ನ್ಯೂಸ್ ಅಂತಂದ್ರೆ ಮಾರ್ಕ್ಸ್ನ ಕಮ್ಮಿ ಮಾಡಿದ್ದಾರೆ. ಅಷ್ಟಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾರು ತಲೆ ಕೆಡ್ಸ್ಕೊಬೇಡಿ. ಈ ಸಲ ಫೇಲ್ ಆಗಿರೋ ನೆಕ್ಸ್ಟ್ ಇಯರ್ಗೆಲ್ಲ ಬರೀ 30 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಬಟ್ ಇನ್ನೊಂದು ಗುಡ್ ನ್ಯೂಸ್ ಅಂತ ನೋಡಿ, ಯಾರೆಲ್ಲ ಈ ಸಲ ಎಸ್ ಎಲ್ ಸಿ ಫೇಲ್ ಆಗಿದ್ರೆ ನೀವು ಸ್ಕೂಲ್ ಮತ್ತೆ ಹೋಗ್ಬೋದು ಅಂದ್ರೆ ಮತ್ತೆ ಹೋಗ್ಬೋದು. ನೀವು ಮತ್ತೆ ಸೇರ್ಕೋಬಹುದು. ಮತ್ತೆ ಯಾವ್ದು 9th ಮಾಮೂಲಿ 10th ಈಗ ಹೋಗ್ಬಿಟ್ಟು ಸೇರ್ಕೊಂಡು 10th ಕ್ಲಾಸಲ್ಲಿ ಸೇರಿಸ್ಕೋತಾರೆ. ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾವುದೇ ಕಡೆ ಇದು ಮಾಡಲ್ಲ. ಬಟ್ ಸ್ಟಿಲ್ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗೈಸ್, ವಿಡಿಯೋ ಇಷ್ಟ ಗೊತ್ತಲ್ಲ, ಒಂದು ಲೈಕ್ನ ಮಾಡ್ಕೊಳ್ರೆ, ಒಂದು ಶೇರ್ ಮಾಡ್ಕೊಳ್ರೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರೇ ಇದ್ರು ಶೇರ್ ಮಾಡ್ಕೊಳ್ರೆ ವಿಡಿಯೋ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಬಾ ಸಿಕ್ಯು. ಓಕೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಂದು ಟಕ 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 ಅಂತ ಮಾಡ್ರಿ. ಬಾಯ್ ಬಾಯ್.